ಇನ್ನು ಚಾಮರಾಜನಗರ ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಪಾಕಿಸ್ತಾನದ ವಿರುದ್ಧ 12 ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವು, 2 ಬಾರಿ ಪಾಕಿಸ್ತಾನವನ್ನ ಸೋಲಿಸಿದ್ವು. ಆದರೆ ಈಗ ಪದೇ ಪದೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಹೇಳುವ ಮೂಲಕ ರಾಜಕೀಯ ಲಾಭ ಪಡೆಯೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರು. ತಾನು ರಾಮ ಮಂದಿರ ವಿರೋಧಿಯಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದರು. ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಣ ಹಾಕ್ತೀವಿ ಎಂದಿದ್ರು. ಆದರೆ 15 ಲಕ್ಷ ಇರಲಿ 15 ಪೈಸೆನೂ ಹಾಕಲಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಪುಲ್ವಾಮ. ನಮ್ಮ ಯೋಧರು 44 ಜನ ಕಾಂಗ್ರೆಸ್ ಕಾಲದಲ್ಲಿ 12 ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಕಾಂಗ್ರೆಸ್ ಆಡಳಿತ ಇದ್ದಾಗ 12. ನಮ್ಮ ಬಾಂಗ್ಲಾದೇಶ ಲಿಬರೇಟ್ ಆಯ್ತಲ್ಲ, ಅವ್ರು ಮಾಡಿದವರು ಯಾರು? ಇಂದಿರಾ ಗಾಂಧಿ. ಪಾಕಿಸ್ತಾನದವ್ರನ್ನ ಸೋಲಿಸಿದವರು ಶ್ರೀಮತಿ ಇಂದಿರಾ ಗಾಂಧಿ. 1965 ಪಾಕಿಸ್ತಾನದವರನ್ನ ಸೋಲಿಸಿದವರು ಕಾಂಗ್ರೆಸ್ ಸರ್ಕಾರ. 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಜಮಾ ಮಾಡ್ತೀನಿ. ನೀವು ಹೇಳ್ರಪ್ಪ, ಯಾರಿಗಾದ್ರೂ 15 ರೂಪಾಯಿ ಬಂದಿದ್ರೆ ನಾನು ಮೋದಿ ಟೀಕೆ ಮಾಡೋದನ್ನ ಬಿಟ್ಬಿಡ್ತೀನಿ. ನಾನು ಯಾವ 15 ಪೈಸೆ ಬಂದಿದೆ. ಪ್ರತಿ ಚುನಾವಣೆ ಬಂದಾಗ ರಾಮ ಮಂದಿರ ಕಟ್ತೀವಿ. ಒಂದ್ಸಾರಿ ಇಟ್ಟಿಗೆಗಳನ್ನೆಲ್ಲ ತಗೊಂಡು ಹೋದ್ರು, ದುಡ್ಡನ್ನೆಲ್ಲ ತಗೊಂಡು ಹೋದ್ರು. ಇಟ್ಟಿಗೆಗಳನ್ನ ಊರಿಂದ ಆಚೆಗೆ ಎಷ್ಟು ದುಡ್ಡೆಲ್ಲ ಜೇಬ್ಗೆ ಹಾಕೊಂಡು ಒಟ್ಟೇ ಒಂದು ಗಿರಾಕಿಗಳು. ರಾಮ ಮಂದಿರ ಇವತ್ತು ನನಗೆ ರಾಮ ಮಂದಿರ ಕಟ್ಟಕ್ಕಾಗಿಲ್ಲ, ಚುನಾವಣೆ ಅಂತ ಮಾತ್ರ ರಾಮ ಮಂದಿರ ಕಟ್ತೀವಿ.